ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ನಮಸ್ಕರಿಸುತ್ತಾ 59ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಕ್ಷೇತ್ರಕ್ಕೆ ಬಂದಾಗ ಪ್ರಕೃತಿಯ ತಂಪು ವಾತಾವರಣದ ವರುಣದೇವನ ಕೃಪೆಯಿಂದಾಗಿ ಈ ಕ್ಷೇತ್ರದಲ್ಲಿ ತಂಪು ವಾತಾವರಣವು ಬಹಳ ಆಹ್ಲಾದಕರವಾಗಿತ್ತು. ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಶುಭ ಸಂದರ್ಭದಲ್ಲಿ ಈ ಕ್ಷೇತ್ರವು ನಮಗೆ ನಾವು ಹಿಂದೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಹಾಗೂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಇದ್ದಂತಹ ಬೆಳಗಿನ ಮುಂಜಾನೆಯ ಶುಭೋದಯದ ತಂಪು ವಾತಾವರಣವು ನಮಗೆ ಈ ಕ್ಷೇತ್ರದಲ್ಲಿಯೂ ಸಹ ಗೋಚರಿಸಿತು. ಪ್ರಸ್ತುತ ಅಮ್ಮನವರಿಗೆ ಕೈ ಮುಗಿದು 59ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ತಾವುಗಳು ಈ ಕ್ಷೇತ್ರದ ತಂಪು ವಾತಾವರಣದ ಸುಂದರವಾದ ಪ್ರಕೃತಿ ಮಾತೆಯ ದೃಶ್ಯವನ್ನು ಗಮನಿಸಬಹುದಾಗಿರುತ್ತದೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ಅಳವಡಿಸಲಾಗಿರುವ ಘಂಟಾ ನಾದದ ಉಪಯೋಗಕ್ಕಾಗಿ ಗಂಟೆಗಳನ್ನು ಸಹ ತಾವು ನೋಡಬಹುದಾಗಿರುತ್ತದೆ. ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದಲ್ಲಿ ಇರುವ ಈ ಭೂಪ್ರದೇಶವನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಾಗೂ ಧಾರ್ಮಿಕಕ್ಕೆ ಸಮೀಪವಾಗಿರುವಂತಹ ನವಗ್ರಹ ವೃಕ್ಷ ಹಾಗೂ ಧಾರ್ಮಿಕ ವೃಕ್ಷಗಳನ್ನು ಈ ಕ್ಷೇತ್ರದಲ್ಲಿ ನೆಟ್ಟು ಬೆಳೆಸಲಾಗಿರುತ್ತದೆ. ಪ್ರಸ್ತುತ ಅಂದು ಈ ಸ್ಥಳದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಕೆಲವರು ವಿಕೃತ ಮನಸ್ಥಿತಿಯ ವ್ಯಕ್ತಿಗಳು ಈ ಕ್ಷೇತ್ರದ ಬಲಭಾಗದ ಈ ಭೂಪ್ರದೇಶವನ್ನು ಅತಿಕ್ರಮಿಸಿ ಸುಮಾರು 20ರಿಂದ 25 ಅಡಿ ಒಳ ಪ್ರವೇಶಿಸಿದ್ದರು. ಆ ಸುಸಂದರ್ಭದಲ್ಲಿ ನನ್ನ ಸಹೋದರ ಹಾಗೂ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನವರು ಹಾಗೂ ನಮ್ಮೂರಿನ ಎಲ್ಲ ಬಂಧು ಬಳಗದವರು ಬಂದು ನಮಗೆ ಸಹಕರಿಸಿ ಈ ಕ್ಷೇತ್ರದಲ್ಲಿ ಅತಿಕ್ರಮವಾಗಿದ್ದಂತಹ ಸುಮಾರು 20ರಿಂದ 25 ಅಡಿ ಜಾಗವನ್ನು ಉಳಿಸಿಕೊಳ್ಳಲು ನಾವು ಅಂದು ಯಶಸ್ವಿಯಾಗಿರುತ್ತೇವೆ. ಪ್ರಸ್ತುತ ಅಂದು ಸಹಕರಿಸಿದ ಎಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಈ 59ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನೆನೆಯುತ್ತಾ ಅವರ ಎಲ್ಲ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ ಎಂದು ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಅಂದು ಈ ಒತ್ತುವರಿಯ ಸ್ಥಳವನ್ನು ಉಳಿಸಿಕೊಳ್ಳುವ ಸುಸಂದರ್ಭದಲ್ಲಿ ಇಲ್ಲಿ ಗಿಡಗಳನ್ನು ನೆಟ್ಟು ಕಟ್ಟೆಗಳನ್ನು ಕಟ್ಟಿ ಟ್ರೀ ಗಾರ್ಡ್ಗಳನ್ನು ಹಾಕಿ ಈ ಸ್ಥಳವನ್ನು ನಾವು ಉಳಿಸಿಕೊಂಡಿರುತ್ತೇವೆ. ಪ್ರಸ್ತುತ ಅಂದು ನೆಟ್ಟಂತಹ ಗಿಡಗಳು ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿರುತ್ತವೆ. ಅಂದು ಈ ಕ್ಷೇತ್ರಕ್ಕೆ ನಾವು ಜಾತ್ರಾ ಸಮಯದಲ್ಲಿ ಸುಮಾರು 5ರಿಂದ 6 ಕಿಲೋಮೀಟರ್ ತೋಗೂರು, ಮೈಲಸಂದ್ರ ಈ ರೀತಿಯಾಗಿ ಹೋಗಿ ತೆಗೆದುಕೊಂಡು ಬರುತ್ತಿದ್ದಂತಹ ಕೆಂಪು ಹೂವಿನ ಗುಲ್ಮೊಹರ್ ಗಿಡದ ಹೂವನ್ನು ನಮ್ಮ ಕ್ಷೇತ್ರದಲ್ಲಿಯೂ ನೆಟ್ಟು ಅದು ಬಿಟ್ಟಂತಹ ಹೂವು ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳೆಲ್ಲರನ್ನೂ ಸಹ ಆಕರ್ಷಿಸಬೇಕೆಂದು ನೆನೆಯುತ್ತಾ ಸ್ಮರಿಸುತ್ತಾ ಈ ಸ್ಥಳದಲ್ಲಿ ಒಂದು ಕ್ಷೇತ್ರದ ಬಲಭಾಗಕ್ಕಾದಂತೆ ಒಂದು ಗುಲ್ಮೊಹರ್ ಸಸಿಯನ್ನು ನೆಟ್ಟು ಬೆಳೆಸಿರುತ್ತೇವೆ. ತಾವು ಈ ಗುಲ್ಮೊಹರ್ ವೃಕ್ಷವು ಸಸಿಯು ವೃಕ್ಷವಾಗಿ ಬೆಳೆದು ನಿಂತಿರುವ ಒಂದು ಚಿತ್ರವನ್ನು ತಾವು ಗಮನಿಸಬಹುದಾಗಿರುತ್ತದೆ. ಈ ಪ್ರಕೃತಿ ಮಾತೆಯ ಸೊಬಗನ್ನು ಅನುಭವಿಸಿದ ನಾವುಗಳೆಲ್ಲರೂ ಸಹ ಧನ್ಯರು ಎಂದು ತಿಳಿಸುತ್ತಾ ಪ್ರಸ್ತುತ ಇಂದು 59ನೇ ಸುತ್ತಿನ ಪಾದಯಾತ್ರೆಯ 21ನೇ ಸುತ್ತಿನ ಪಾದಯಾತ್ರೆಯನ್ನು ವಿಡಿಯೋ ಚಿತ್ರೀಕರಣ ಮಾಡುತ್ತಾ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ಗಿಡಮರಗಳ ಒಂದು ಪ್ರಕೃತಿಯ ಸೊಬಗನ್ನು ತಮಗೆ ತೋರಿಸುವಂತಹ ಕೆಲಸವನ್ನು ಮಾಡುತ್ತಿದ್ದೇವೆ. ಪ್ರಸ್ತುತ ಆಲದ ಮರ, ತೆಂಗಿನ ಮರ, ಬೆಟ್ಟದ ನೆಲ್ಲಿಕಾಯಿ
ಬನ್ನಿ ಮರ ಹಾಗೂ ತೆಂಗು, ಕಂಗು, ಶ್ರೀಗಂಧ, ಮಾವು, ಬೇವು, ಬಿಲ್ವ, ಬನ್ನಿ, ಹರಳಿ, ಹಾಲ, ಹತ್ತಿ, ಎಕ್ಕದ ಮರ, ಕಣಗಿಲೆ, ಮಲ್ಲಿಗೆ, ಪಾರಿಜಾತ ಇತ್ಯಾದಿಯಾಗಿ ಅಮ್ಮನವರ ಆಶೀರ್ವಾದಗಳಿಂದ ಅಸಂಖ್ಯಾತ ಗಿಡ ಮರಗಳು ಈ ಕ್ಷೇತ್ರದಲ್ಲಿ ಬೆಳೆಸಲಾಗಿರುತ್ತದೆ. ಪ್ರಸ್ತುತ ಈ ಪ್ರಕೃತಿ ಮಾತೆಯನ್ನು ಈ ತಂಪು ವಾತಾವರಣದಲ್ಲಿ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನೋಡುತ್ತಾ ನಮಸ್ಕರಿಸುತ್ತಾ ಈ ಸುಗಂಧ ಭರಿತ ಪುಷ್ಪದ ಹೂವನ್ನು ಆಸ್ವಾದಿಸುತ್ತಾ ಪಾದಯಾತ್ರೆ ಮಾಡುವುದೇ ಒಂದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸುತ್ತೇನೆ. ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಹಿಂಭಾಗದಲ್ಲಿ ಬೇವಿನ ಮರವು ಬಹಳ ಸುಂದರವಾಗಿ ಶಾಂತಚಿತ್ತತೆಯಿಂದ ಬೆಳೆದು ನಿಂತಿರುವುದನ್ನು ತಾವು ಗಮನಿಸಬಹುದಾಗಿರುತ್ತದೆ. ಅದೇ ರೀತಿ ನಾವು ಚಿಕ್ಕಂದಿನಲ್ಲಿ ನಮ್ಮೂರಿನ ಜಾತ್ರೆ ಊರ ಹಬ್ಬಕ್ಕೆ ನಾವು ದೀಪ ಬೆಳಗಲು ತೆಗೆದುಕೊಂಡು ಬರುತ್ತಿದ್ದಂತಹ ಗುಲ್ಮೊಹರ್ ಸಸ್ಯದ ವೃಕ್ಷದ ಕೆಂಪು ಹೂವನ್ನು ನಮ್ಮ ಕ್ಷೇತ್ರದಲ್ಲಿಯೂ ಸಹ ಬೆಳೆಸಬೇಕು, ಭಕ್ತಾದಿಗಳನ್ನು ಆಕರ್ಷಿಸಬೇಕು ಈ ಕ್ಷೇತ್ರಕ್ಕೆ ಎಂದು ನಿರ್ಧರಿಸಿ ಬಲಭಾಗದಂತೆ ಒಂದು ಗುಲ್ಮೊಹರ್ ಸಸಿಯನ್ನು ನೆಡಲಾಗಿರುತ್ತದೆ. ತದನಂತರ ಎಡಭಾಗದಲ್ಲಿಯೂ ಸಹ ಒಂದು ಗುಲ್ಮೊಹರ್ ಸಸಿಯನ್ನು ನೆಡೋಣವೆಂದು ಸುಮಾರು 2 ಲೋಡ್ ಮಣ್ಣನ್ನು ತರಯಿಸಿ ಈ ಸ್ಥಳದಲ್ಲಿ ಹಾಕಿ ಈ ಸ್ಥಳವನ್ನೆಲ್ಲವನ್ನು ಸ್ವಚ್ಛಗೊಳಿಸಿ ನಾವೇ ಸ್ವತಃ ಖುದ್ದಾಗಿ ನಾನು ಮತ್ತು ನನ್ನ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಕೀರ್ತಿ ಪ್ರಸಾದ್ ರವರು ಹಾಗೂ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀ ವೆಂಕಟಮ್ಮ ಗೋಪಾಲಪ್ಪನವರು ಬಂದು ಈ ಸ್ಥಳದಲ್ಲಿ ಇದ್ದಂತಹ ಹಂಕು ಡೊಂಕು ಪ್ರದೇಶವನ್ನು, ಕುರುಚಲು ಗಿಡಗಳನ್ನು ಹಾಗೂ ಇಲ್ಲಿ ಇದ್ದಂತಹ ಒಂದು ಹುತ್ತಕ್ಕೆ ನಮಸ್ಕರಿಸಿ ಈ ಸ್ಥಳದಲ್ಲಿ ಕೆಂಪು ಮಣ್ಣನ್ನು ಹಾಗೂ ಹರಳು ಮಿಶ್ರಿತ ಕಪ್ಪು ಮಣ್ಣನ್ನು ಈ ಸ್ಥಳದಲ್ಲಿ ಒಂದು ಎಳೆದು ಸಮತಟ್ಟಾಗಿ ಮಾಡಿ ಹೋಗಿರುತ್ತೇವೆ. ತದನಂತರ ಸ್ವಲ್ಪ ದಿನಗಳ ನಂತರ ಇಲ್ಲಿ ನಮ್ಮೂರಿನ ಭಕ್ತಾದಿ ಒಬ್ಬರಾದಂಥ ಶ್ರೀ ನಾರಾಯಣ ಸ್ವಾಮಿ ಅಣ್ಣನವರು ಒಂದು ಚೇಪೆ ಗಿಡ ಸಸಿಯನ್ನು ತಂದು ನೆಟ್ಟಿರುತ್ತಾರೆ. ಹಾಗೂ ಈ ಸ್ಥಳದಲ್ಲಿ ಒಂದು ಗಸಗಸೆ ಸಸಿಯನ್ನು ಸಹ ನೆಟ್ಟಿರುತ್ತಾರೆ. ನಾವು ನಮ್ಮ ಅಂದಿನ ಹಾಗೂ ಭವಿಷ್ಯದ ಇತಿಹಾಸದ ರಚನೆಯ ಕಲ್ಪನೆಯ ದೃಷ್ಟಿಯಿಂದ ನಾವು ಈ ಸ್ಥಳದಲ್ಲಿ ನವಗ್ರಹಕ್ಕೆ ಸಂಬಂಧಿಸಿದಂಥ ಸಸಿಗಳನ್ನು ಹಾಕಬೇಕು. ಹಾಗೂ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಭಕ್ತಾದಿಗಳಿಗೂ ಹಾಗೂ ಈ ಕ್ಷೇತ್ರದ ಮಹಿಮೆ, ಹಿರಿಮೆ, ಗರಿಮೆಯು ನಾಡಿನಾದ್ಯಂತ ಪಸರಿಸಬೇಕು ಎಂದು ತೀರ್ಮಾನಿಸಿ ಇಲ್ಲಿ ನವಗ್ರಹ ವೃಕ್ಷಗಳನ್ನು, ಸಸಿಗಳನ್ನು ನೆಡಬೇಕೆಂದು ತೀರ್ಮಾನಿಸಿ ಸ್ಥಳವನ್ನು ಅಣಿಗೊಳಿಸಿರುತ್ತೇವೆ. ಆದರೆ ನಮ್ಮ ನಾರಾಯಣ ಸ್ವಾಮಿಯವರು ಅವರ ಜ್ಞಾನಾರ್ಜನೆಯಂತೆ ಈ ಸ್ಥಳದಲ್ಲಿ ಒಂದು ಚೇಪೆ ಗಿಡ ಹಾಗೂ ಈ ಸ್ಥಳದಲ್ಲಿ ಒಂದು ಗಸಗಸೆ ಸಸಿಯನ್ನು ನೆಟ್ಟಿರುತ್ತಾರೆ. ನಾನು ಈ ಸ್ಥಳದಲ್ಲಿ ಆ ಗಿಡಗಳು ಬರುವುದಿಲ್ಲ ಅಣ್ಣ ಎಂದು ನಮ್ಮ ಕಲ್ಪನೆಯಂತೆ ತಿಳಿಸಿದಾಗ ಅವರು ಈ ಸ್ಥಳದಲ್ಲಿ ಬೆಳೆಯಲು ಬಿಡು, ಏನೂ ಸಮಸ್ಯೆ ಇಲ್ಲ, ಹಕ್ಕಿ ಪಕ್ಷಿಗಳಿಗೆ ಆಹಾರವಾಗಲಿ ಎಂದು ಈ ಗಿಡಗಳನ್ನು ನೆಟ್ಟಿರುತ್ತೇನೆ ಎಂದು ತಿಳಿಸುತ್ತಾರೆ. ಆಗ ನಮ್ಮ ಮನಸ್ಸಿಗೆ ಸ್ವಲ್ಪ ನಮ್ಮ ಭವಿಷ್ಯದ ಕನಸಿನ ಕಲ್ಪನೆಯ ಒಂದು ಕಲ್ಪನಾ ಲೋಕಕ್ಕೆ ಸ್ವಲ್ಪ ಅಡೆತಡೆ ಆದಂತಾಗುತ್ತದೆ. ಆ ಸಂದರ್ಭದಲ್ಲಿ ಕಾಲಕ್ರಮೇಣ ಸುಮಾರು 1-2 ತಿಂಗಳ ನಂತರ ಈ ಗಿಡಗಳು ಇಲ್ಲಿದ್ದಂತಹ ಗಸಗಸೆ ಗಿಡವು ಬೆಳೆದಿರುತ್ತದೆ. ಆದರೆ ಈ ಕ್ಷೇತ್ರದಲ್ಲಿ ಭದ್ರತಾ ಬೇಲಿ ಇರದ ಕಾರಣ ಇಲ್ಲಿ ಬೆಳೆದು ನಿಂತಹ ಆ ಗಸಗಸೆ ಮರವನ್ನು ಹಸುಗಳು ತಿಂದು ತುಳಿದು ಅದು ಈ ಕ್ಷೇತ್ರದ ಮಹಿಮೆಯೋ ಅಥವಾ ಏನೋ ತಿಳಿಯದು ಅಂದು ಇಲ್ಲಿದ್ದಂತಹ ಗಸಗಸೆ ಗಿಡವು ನಶಿಸಿ ಹೋಗುತ್ತದೆ. ತದನಂತರ ದೈವಾನುಗ್ರಹ, ದೈವಿಚ್ಛೆ ಏನಿದೆಯೋ ನಮಗೂ ತಿಳಿಯದು. ಇಲ್ಲಿದ್ದಂತಹ ಒಂದು ಚೇಪೆ ಗಿಡ ಸಸಿಯು ಸಹ ನಮಗೆ ತಿಳಿಯದ ಹಾಗೆ ಅಗೋಚರವಾಗಿ ಹೋಗುತ್ತದೆ. ಅದು ಯಾವ ರೀತಿ ನಶಿಸಿ ಹೋಯಿತೋ ಅಥವಾ ಯಾರು ತೆಗೆದು ಹಾಕಿದರೋ ನಮಗೆ ತಿಳಿಯದು. ತದನಂತರ ಇದೇ ಸ್ಥಳದಲ್ಲಿ ನಾವು ನಮ್ಮ ಕಲ್ಪನೆಯಂತೆ ಇಲ್ಲಿ ಮಣ್ಣು ಮತ್ತು ಹಾಕಿ ನಾವೇ ಸ್ವತಃ ಎಳೆದು ಶ್ರಮಾದಾನ ಮಾಡಿ ಈ ಸ್ಥಳವನ್ನು
ಯಾವ ಉದ್ದೇಶಕ್ಕೆಂದು ಅಣಿಗೊಳಿಸಿದ್ದೇವೋ ಆ ಸ್ಥಳದಲ್ಲಿ ಒಂದು ಕೆಂಪು ಹೂವುಗಳನ್ನು ಬಿಡುತ್ತಿರುವ ಒಂದು ಗುಲ್ಮಹರ ಸಸಿಯನ್ನು ನೆಡಬೇಕೆಂದು ತೀರ್ಮಾನಿಸಿ ಶುಕ್ರವಾರದ ಪೂಜಾ ದಿನದಂದು ಈ ಸ್ಥಳಕ್ಕೆ ತೆಗೆದುಕೊಂಡು ಬಂದು ನೆಡೋಣವೆಂದು ತೀರ್ಮಾನಿಸಿದಾಗ ಅಂದು ಈ ಪೂಜೆಗೆಂದು ಬಂದಿದ್ದ ನಾರಾಯಣ ಸ್ವಾಮಿಯಣ್ಣನವರು ಈ ಸ್ಥಳದಲ್ಲಿ ನಾನು ಚೇಪೆ ಗಿಡ ನೆಟ್ಟಿದ್ದೆ, ಅದು ನಶಿಸಿ ಹೋಗಿದೆ, ಯಾರು ಕಿತ್ತು ಹಾಕಿರುತ್ತಾರೋ ನಮಗೆ ತಿಳಿಯಲಿಲ್ಲ, ಈ ಸ್ಥಳದಲ್ಲಿ ಮತ್ತೊಂದು ಚೇಪೆ ಗಿಡವನ್ನು ನೆಡಬೇಕೆಂದು ಅವರು ಹೇಳುತ್ತಾರೆ. ಆದರೆ ಈ ಕ್ಷೇತ್ರದ ಅಶರೀರವಾಣಿಯಂತೆ, ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳಂತೆ ನಾನು ಅಂದು ಉಪಸ್ಥಿತರಿದ್ದಂತಹ ನನ್ನ ಸಹೋದರ ಸುಂದರೇಶ್ ಮತ್ತು ಚಾಮರಾಜಣ್ಣನವರು, ಪುಟ್ಟಣ್ಣನವರು, ಸುಧಾಕರ್, ರಾಘವೇಂದ್ರ ಇವರೆಲ್ಲರೂ ಸಹ ಹಾಗೂ ಇನ್ನೂ ಅಸಂಖ್ಯಾತ ಈ ಕ್ಷೇತ್ರದಲ್ಲಿ ಇದ್ದಂಥ ಭಕ್ತಾದಿಗಳೆಲ್ಲರೂ ಸಹ ಈ ಕ್ಷೇತ್ರದಲ್ಲಿ ಪೂಜಾ ಮುಗಿಸಿಕೊಂಡು ಹೊರಟು ಹೋಗುತ್ತಾರೆ. ಅಂದು ನನ್ನ ಮನವಿಯಂತೆ ನಾನು ಈ ಸ್ಥಳದಲ್ಲಿ ಬಲಭಾಗದಲ್ಲಿ ಒಂದು ಗುಲ್ಮಹರ ಸಸಿಯನ್ನು ನೆಡಲಾಗಿದ್ದು, ಈ ಸ್ಥಳದಲ್ಲಿ ಮತ್ತೊಂದು ಗುಲ್ಮಹರ ಸಸಿಯನ್ನು ನೆಡಲೇಬೇಕು. ಈ ಕ್ಷೇತ್ರದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಕೆಂಪು ಹೂವುಗಳನ್ನು ಬಿಟ್ಟು ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳನ್ನು ಆಕರ್ಷಿಸಬೇಕು. ಹಾಗೂ ಈ ಸ್ಥಳದಲ್ಲಿ ಒಂದು ತಂಪು ನೆರಳಿನ ವಾತಾವರಣ ಸೃಷ್ಟಿಯಾಗಬೇಕೆಂದು ಅಮ್ಮನವರಲ್ಲಿ ಭಕ್ತಿಪೂರ್ವಕವಾಗಿ ಮನಸ್ಸಿನ ಆಳದಲ್ಲಿ ಬೇಡಿಕೊಳ್ಳುತ್ತಾ ಅಮ್ಮನವರಿಗೆ ನಮಸ್ಕರಿಸುತ್ತಾ ಈ ಸ್ಥಳಕ್ಕೆ ಈ ಗುಲ್ಮಹರ ಸಸಿಯನ್ನು ತೆಗೆದುಕೊಂಡು ಬಂದಾಗ ನಾರಾಯಣ ಸ್ವಾಮಿಯಣ್ಣನವರು ಮತ್ತೊಮ್ಮೆ ವಿರೋಧ ಮಾಡುತ್ತಾರೆ. ಆದರೆ ನಮ್ಮ ಅಣ್ಣನವರಾದಂತಹ ಶ್ರೀ ಚಾಮರಾಜಣ್ಣನವರು ಏನಾಗುತ್ತೆ ಆಗಲಿ ನೆಡು, ಈಗ ಪ್ರಸ್ತುತ ಚೇಪೆ ಗಿಡ ಈ ಸ್ಥಳದಲ್ಲಿ ಇಲ್ಲಲ್ಲ, ಆದ್ದರಿಂದ ನಿನ್ನ ಇಚ್ಛೆಯಂತೆ ಹಾಗೂ ನಿನ್ನ ಕನಸಿನ ಕಲ್ಪನೆಯಂತೆಯೇ ಇಲ್ಲಿ ಒಂದು ಗುಲ್ಮಹರ ಸಸಿಯನ್ನು ನೆಡು, ಮುಂದೆ ನೋಡಿಕೊಳ್ಳೋಣ, ಚೇಪೆ ಗಿಡವನ್ನು ಮತ್ತೊಂದು ಸ್ಥಳದಲ್ಲಿ ನೆಡಲಾಗಲಿ, ಏನು ಸಮಸ್ಯೆ ಇಲ್ಲ ಬಾ ಎಂದು ಪ್ರಸ್ತುತ ಚಾಮರಾಜಣ್ಣನವರು ನಾರಾಯಣ ಸ್ವಾಮಿಯಣ್ಣನವರನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಬಂದು ಹಾಗೂ ಈ ಕ್ಷೇತ್ರದ ಭಕ್ತಾದಿ ಶ್ರೀ ಪುಟ್ಟಣ್ಣಪ್ಪನವರ ಸಾರಥ್ಯದಲ್ಲಿ ನಾನು, ನನ್ನ ಸಹೋದರ ಸುಂದರೇಶ್ ಮತ್ತು ಚಾಮರಾಜಣ್ಣನವರು, ನಾರಾಯಣ ಸ್ವಾಮಿಯಣ್ಣನವರು ಹಾಗೂ ಸುಧಾಕರ್, ರಾಘವೇಂದ್ರ ಹಾಗೂ ನಾರಾಯಣ ಸ್ವಾಮಿಯಣ್ಣನವರ ಎಲ್ಲರ ಸಮಕ್ಷಮ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಒಂದು ಗುಲ್ಮಹರ ಸಸಿಯನ್ನು ನೆಡಲಾಗಿರುತ್ತದೆ. ಪ್ರಸ್ತುತ ಇಂದು ಪಾದಯಾತ್ರೆಯ ಸುಸಂದರ್ಭದಲ್ಲಿ ಈ ಗುಲ್ಮಹರ ಸಸಿಯು ನಮ್ಮ ಪಾದಯಾತ್ರಾ ಮಾರ್ಗದಲ್ಲಿ ತಂಪು ವಾತಾವರಣಕ್ಕೆ, ಮಳೆಯ ಸಿಂಚನಕ್ಕೆ ಇಲ್ಲಿ ಬಾಗಿದ್ದು ನಾವು ಪಾದಯಾತ್ರೆ ಮಾಡಲು ಬಂದಾಗ ಅವು ನಮ್ಮನ್ನು ಸ್ಪರ್ಶಿಸಿ ನಮಗೆ ಪ್ರೀತಿಯನ್ನು ಕೊಟ್ಟಂತಹ ಅದ್ಭುತವಾದ ಪರಿಕಲ್ಪನೆಯ ಈ ಗುಲ್ಮಹರ ಸಸಿಯನ್ನು ಈ ಇಂದು 59ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ವಿಶೇಷವಾಗಿ ವಿವರಣೆ ಮಾಡಲೇಬೇಕೆಂದು ತೀರ್ಮಾನಿಸಿ ಇಂದು ಈ ಗುಲ್ಮಹರ ಸಸಿಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತಿದೆ. ಪ್ರಸ್ತುತ ಇದು ಬಿಟ್ಟಿರುವಂತಹ ಹೂವಿನ ರಾಶಿಯನ್ನು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಗಮನಿಸಬಹುದಾಗಿರುತ್ತದೆ. ಹಾಗೆಯೇ ಪ್ರಪ್ರಥಮವಾಗಿ ಈ ಕ್ಷೇತ್ರದ ಪ್ರಕೃತಿ ಮಾತೆಯ ಒಂದು ಅದ್ಭುತವಾದ ಒಂದು ಶ್ರೀ ಪೀಪಳಿ ಕ್ಷೇತ್ರದ ವನಸಿರಿಯ ಪ್ರಕೃತಿಯ ಒಂದು ಸೊಬಗನ್ನು ತಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಂದು ನಮ್ಮ ಕಲ್ಪನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಾರಾಯಣ ಸ್ವಾಮಿ ಅಣ್ಣನವರಿಗೆ ತಿಳಿ ಹೇಳಿ ಈ ಸ್ಥಳದಲ್ಲಿ ಗುಲ್ಮಹರವನ್ನು ಸಸಿಯನ್ನು ನೆಡಲಾಗಿರುತ್ತದೆ. ಪ್ರಸ್ತುತ ಇಂದು ಅಭೂತಪೂರ್ವವಾಗಿ ಹೂವುಗಳನ್ನು ಬಿಟ್ಟು ಈ ಕ್ಷೇತ್ರಕ್ಕೆ ಹಾಗೂ ಈ ಕ್ಷೇತ್ರದ ವನಸಿಯ ಪರಿಕಲ್ಪನೆಗೆ ಒಂದು ಅತ್ಯಾಕರ್ಷಣ ಪೂರ್ವಕವಾಗಿರುವಂತಹ ಗುಲ್ಮಹರ ಸಸಿಯನ್ನು ತಾವು ಗಮನಿಸಬಹುದಾಗಿರುತ್ತದೆ. ಹಾಗೂ ಇಲ್ಲಿ ವನಸಿರಿಯ ವೃಕ್ಷ ಮಾತೆಯ ಕುಬೇರ ಮನೆಯಲ್ಲಿ ಒಂದು ಆಲದ ಮರವು ಮೃದಾಕಾರವಾಗಿ ಬೆಳೆದು ನಿಂತಿರುತ್ತದೆ. ಪ್ರಸ್ತುತ ಈ ಸ್ಥಳದಲ್ಲಿರುವಂತಹ ವನಸಿರಿಯ ಪುಷ್ಪ ಹಾಗೂ ಪ್ರಕೃತಿ ಮಾತೆಯ ಸೊಬಗನ್ನು ತಾವು ಗಮನಿಸಬಹುದಾಗಿರುತ್ತದೆ. ಅಂದು ಇದ್ದಂಥ ಒಂದೇ ಒಂದು ನೇರಳೆ ಗಿಡವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಭಕ್ತಾದಿಗಳೆಲ್ಲರಿಗೂ ಸಹ ನೆರಳನ್ನು ನೀಡಿ ಆಶ್ರಯದಾತವಾಗಿತ್ತು. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ಶ್ರೀ ಪೀಪಳಿ ಕ್ಷೇತ್ರ ಅಂದರೆ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಾಲಯ ಕ್ಷೇತ್ರ ಅಂದರೆ ಈ ಕ್ಷೇತ್ರದ ಮೂಲ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಹಾಗೂ
ಶ್ರೀ ಚಾಮುಂಡೇಶ್ವರಿ ಗೌರವಾತೀತ ದೇವತೆ ಹಾಗೂ ಈ ಸ್ಥಳದ ಕ್ಷೇತ್ರದ ಅಣುವಿನಲ್ಲೂ ನೆಲೆ ನಿಂತಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ಸ್ಮರಿಸುತ್ತಾ ಸುಂದರವಾದ ಅತಿ ರಮಣೀಯವಾದಂತಹ ಈ ಕ್ಷೇತ್ರದ ಪ್ರಕೃತಿಯನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಈ ಕ್ಷೇತ್ರಕ್ಕೆ ಬಂದು ಭಕ್ತಾದಿಗಳೆಲ್ಲರೂ ಸಹ ಅಮ್ಮನವರಿಗೆ ನಮಸ್ಕರಿಸಿ ಹಾಗೂ ಈ ಕ್ಷೇತ್ರದ ವನಸಿರಿಯ ಪ್ರಕೃತಿ ಮಾತೆಯನ್ನು ಕಣ್ತುಂಬಿಕೊಂಡು ಹಾಗೂ ಇಲ್ಲಿ ಬಿಟ್ಟಿರುವಂತಹ ಪುಷ್ಪಗಳ ಸುವಾಸನೆಯನ್ನು ಆಸ್ವಾದಿಸಿ ತಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ತೆರಳಬೇಕೆಂದು ಪ್ರಸ್ತುತ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ಶ್ರೀ ಬಿಲ್ವ ಪತ್ರೆಯು ಎಷ್ಟೊಂದು ಶಿವದೇವರಿಗೆ ಶ್ರೇಷ್ಠ ಎಂದು ನಾನು ಈ ಸ್ಥಳದಲ್ಲಿ ಅತಿ ಅದ್ಭುತವಾಗಿ ಚಿಗುರಿ ಬೆಳೆದು ನಿಂತಹ ಹಾಗೂ ಹೂವನ್ನು ಬಿಟ್ಟು ಸುವಾಸನೆಯನ್ನು ಹೊರಹೊಮ್ಮಿಸುತ್ತಿರುವಂತಹ ಈ ಬಿಲ್ವಪತ್ರೆ ವೃಕ್ಷ ಹಾಗೂ ಹೂವಿನ ರಾಶಿಯನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಭಕ್ತಾದಿಗಳು ಬಿಲ್ವಪತ್ರೆಯ ಸುವಾಸನೆಯನ್ನು ಆಸ್ವಾದಿಸಿ ಅನುಭವವನ್ನು ಪಡೆದುಕೊಳ್ಳಬೇಕಾದವರು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತೀಕವಾಗಿ ಇರುವಂತಹ ಈ ಬಿಲ್ವಪತ್ರೆಯ ಹೂವಿನ ಸುಗಂಧತೆಯನ್ನು ತಾವು ಆಸ್ವಾದಿಸಬಹುದಾಗಿರುತ್ತದೆ ಎಂದು ತಿಳಿಸುತ್ತಾ ಈ ಕ್ಷೇತ್ರಕ್ಕೆ ಬರುವ ಅಸಂಖ್ಯಾತ ಭಕ್ತಾದಿಗಳೆಲ್ಲರಿಗೂ ಸಹ ಈ ಕ್ಷೇತ್ರದಲ್ಲಿ ಅಮ್ಮನವರು ಒಳಿತನ್ನು ಮಾಡಲಿ, ಅವರ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸಲಿ ಎಂದು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಎಂದಿನಂತೆ ವಾಡಿಕೆಯಂತೆ ಅಮ್ಮನವರ ಆಶೀರ್ವಾದಗಳೊಂದಿಗೆ ಹಾಗೂ ಈ 59ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಪ್ರಕೃತಿ ಮಾತೆಯನ್ನು ಸೆರೆ ಹಿಡಿಯುತ್ತಾ ಹಾಗೂ ಅಂದು ನಡೆದಂತಹ ಕೆಲವೊಂದು ವಿಚಾರಗಳು ಭವಿಷ್ಯದ ಜ್ಞಾನ ಭಕ್ತಾದಿಗಳಿಗೆ ಹಾಗೂ ನಮ್ಮ ಮನವಿಗೆ ಸಹಕರಿಸಿದಂತಹ ಕೆಲವೊಂದು ಸನ್ನಿವೇಶಗಳನ್ನು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ವಿವರಿಸುತ್ತಾ ಬೇಡಿಕೊಳ್ಳುತ್ತಾ ಅಮ್ಮನವರಿಗೆ ಎಂದಿನಂತೆ 21 ಬಾರಿ ಘಂಟಾನಾದ. ಬಹಳ ಅದ್ಭುತವಾಗಿ ಪೂಜೆಯನ್ನು ಭಕ್ತಾದಿಗಳು ನೆರವೇರಿಸಿರುತ್ತಾರೆ. ಈ ಕ್ಷೇತ್ರಕ್ಕೆ ಬರುವ ಸಕಲ ಭಕ್ತಾದಿಗಳೆಲ್ಲರಿಗೂ ಸಹ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲೆಂದು ಈ ಸುಸಂದರ್ಭದಲ್ಲಿ ಅಮ್ಮನವರನ್ನು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಧರ್ಮೋ ರಕ್ಷತಿ ರಕ್ಷಿತಃ, ಸರ್ವೇ ಜನೋ ಸುಖಿನೋ ಭವಂತು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.